ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ 3-4 ಡೇಸ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಮೊದಲನೇದಾಗಿ ಎಲ್ರಿಗೂ ಸಾರಿ. ಸೊ ಹುಷಾರಿರಲಿಲ್ಲ ಸ್ನೇಹಿತರೆ, ಸ್ವಲ್ಪ ಈಗಲೂ ಕೂಡ ಸ್ವಲ್ಪ ಸುಧಾರಿಸ್ಕೊತಾ ಇದ್ದೀನಿ. ಈಗ ಓಕೆ, ಬಟ್ ಡಯಟ್ ಅಂತೂ 3-4 ದಿವಸದಿಂದ ನಾನು ಮಾಡೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ಅದು ಈ ಟೈಮಲ್ಲಿ ಮಾತ್ರ ನನಗೆ ಪೀರಿಯಡ್ಸ್ ಟೈಮಲ್ಲಿ ಈಗ 1-4 ಮಂತ್ಸಿಂದ ಹೇಳ್ತಾ ಇದ್ದೀನಿ, 2-4 ಮಂತ್ಸಿಂದ ಒಂದು ಸ್ವಲ್ಪ ಕಾಲು ಎಳೆತ ತುಂಬ ಆಗಿಬಿಡುತ್ತೆ. ನಾನು ಯಾವಾಗಲೂ ಹೇಳ್ತೀನಲ್ವ ನಿಮಗೆ, ಮಂತ್ಲಿ ಕೂಡ ಆದಾಗ ತುಂಬ ಕಾಲು ಎಳೆತ, ಯಾರೋ ಒಂದು 5-10 ಜನ ಹಿಡ್ಕೊಂಡು ಎಳ್ದಂಗೆ ಆಗುತ್ತೆ. ಸೊ ಹಾಗಾಗಿ ನನಗೆ 2 ಡೇಸ್ ಫುಲ್ಲು ರೆಸ್ಟಲ್ಲೇ, ಒಂದು ಕೆಲಸ ಮಾಡಿಲ್ಲ ನಾನು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮೊಬೈಲ್ ನೋಡು ಮಲ್ಕೋ ತಿನ್ನು, ಮೊಬೈಲ್ ನೋಡು ಮಲ್ಕೋ ತಿನ್ನು ಅಂದರೆ ನನ್ನ ರೊಟೀನ್ ಹಂಗೆ ಆಗ್ಬಿಟ್ಟಿತ್ತು. ತುಂಬ ಒಂಥರ ಆಗ್ಬಿಟ್ಟಿತ್ತು ನನಗೆ. ಒಂದು ಫಸ್ಟ್ ಡೇಯಿಂದ 3 ಡೇಸ್ವರೆಗೂ ತುಂಬ ಇದಾಗಿದ್ದೆ. ಆಮೇಲೆ ಸ್ವಲ್ಪ 4th ಡೇ 5th ಡೇ ಇವ ಎಲ್ಲನೂ ಈಗ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಬಟ್ ಈ ಟೈಮಲ್ಲಿ ವೆಯ್ಟ್ ಗೇನ್ ಅನ್ನೋದಾಗುತ್ತೆ. ನಾನು ಫುಡ್ಡು ಕೂಡ ನಾನು ಹೇಳಿದ್ದೆ ನಿಮಗೆ, ಎಲ್ಲ ಥರದ ಫುಡ್ಡು ತಿನ್ಬೋದು. ಡಯಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಆ ಟೈಮಲ್ಲಂತೂ ಮಾಡೋಕ್ಕೆ ಆಗಲ್ಲ. ಸೊ ಹಂಗಾಗಿನೇ ನನಗೆ ವೆಯ್ಟು ಕೂಡ ಸ್ವಲ್ಪ ಗೇಯ್ನ್ ಆಗಿದೆ ಸ್ನೇಹಿತರೆ. ನಾನು ಡಯಟ್ ಮಾಡಿಲ್ಲ ಅಂತಂದರೆ ಅದು ಇದು ತಿಂದಿದ್ದೀನಿ ಅಂತಲ್ಲ, ನಾರ್ಮಲಾಗೆ ತಿಂದಿದ್ದೆ ನೋಡಿ. ಫಸ್ಟಿಗೆ ಎಷ್ಟಿತ್ತು, 72 ಇತ್ತು. ಅದಾದಮೇಲೆ 72.300 ಆಗಿತ್ತು, ಮತ್ತು 650 ಆಗಿತ್ತು, ಮತ್ತು 72.900 ಆಗಿತ್ತು. ಆ್ಯಂಡ್ ಇವತ್ತು ನನ್ನ ವೆಯ್ಟ್ ನೋಡಿದ್ದಾದರೆ 73.300. ಇದು ಗ್ರ್ಯಾಜುಯೇಟಾಗಿ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತಂದರೆ, ಸೊ ಈ ಟೈಮಲ್ಲಿ ನಮಗೆ ವೆಯ್ಟ್ ಗೇಯ್ನ್ ಆಗೋದು ಸರ್ವೇ ಸಾಮಾನ್ಯ. 1 kg 1.5 kgವರೆಗೂ ಆರಾಮಾಗಿ ಹೋಗುತ್ತೆ. ಯಾಕೆ ಅಂತಂದರೆ ಆ ಟೈಮಲ್ಲಿ ಸ್ವಲ್ಪ ಬ್ಲೀಡಿಂಗ್ ಇರುತ್ತೆ, ಹೆಚ್ಚು ಕಮ್ಮಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ಬೋದು. ಆಮೇಲೆ ಬಾಡಿ ಕೂಡ ಸಪೋರ್ಟ್ ಮಾಡಲ್ಲ, ನೀವೇನೇ ಮಾಡಿದ್ರೂ ಕೂಡ ಮಾಡೋಕ್ಕಾಗೋದು ಇಲ್ಲ. ನನಗಂತೂ ನನ್ನ ವಿಷಯದಲ್ಲಂತೂ ಅದು ಆಗೋದೇ ಇಲ್ಲ ಸ್ನೇಹಿತರೆ. ಆ್ಯಂಡ್ ಇವತ್ತಿನ ವೆಯ್ಟ್ ನೋಡ್ತಾ ಇದ್ದೀರಲ್ಲ, 73.300 ಇದೆ. ನಾಳಿದ್ದು ಕೂಡ ಇದೇ ಥರ ಇರುತ್ತೆ ಸ್ನೇಹಿತರೆ. ನನಗೆ ಈ ವೀಕೆಲ್ಲ ಸ್ವಲ್ಪ ಡೌಟ್ ಇದೆ, ನನಗೆ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಏನೋ ಒಂಥರ ವೆಯ್ಟು ಇದಾಗದೇ ಇರೋಂಗೆ, ರೆಡ್ಯೂಸ್ ಆಗದೇ ಥರನೇ ನನಗೆ ಆಗ್ತಾ ಇದೆ. ಸೊ ಅದು ಈ ಟೈಮಲ್ಲಿ ಹಂಗೆ ಅನಿಸುತ್ತೆ, ಆಗುತ್ತೆ ಕೂಡ. ಸೊ ಅದಕ್ಕೆ ಈ 3-4 ಡೇಸ್ ಬಿಟ್ಬಿಡ್ತೀನಿ. ಮತ್ತೆ ಇವತ್ತು ನಾಳೆಯಿಂದ ಸ್ಟಾರ್ಟ್ ಮಾಡೋಣವಾ ಅಂದ್ಕೊಂಡಿದ್ದೀನಿ. ನೋಡೋಣ. ಯಾಕಂತಂದರೆ ನನಗೆ ವೆಯ್ಟ್ ಅನ್ನೋದು ಲೆಸ್ ಆಗಬೇಕು. ಇದೇನಿಲ್ಲ, ಒಂದು 3-4 ದಿವಸದಲ್ಲಿ ಆರಾಮಾಗಿ ನಾವೇನು ಗೇಯ್ನ್ ಆಗಿರ್ತೀವೋ ಅದು ಆರಾಮಾಗಿ ಆಗೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡೋಣ, ನಾಳೆಯಿಂದ ಮತ್ತೆ ಯಥಾ ಪ್ರಕಾರ ನಾಳೆ ಇನ್ನೂ 100-200 ಗ್ರಾಮ್ ಎಲ್ಲ ಕಮ್ಮಿ ಆಗಿರ್ಬೋದು, ಇಲ್ಲ ಜಾಸ್ತಿ ಆಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇನ್ನು ಇದು ಬಂದು ಸಂಡೇ ಕೂಡ ಸ್ವಲ್ಪ ರೈಸು ನನಗೆ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ ಸ್ನೇಹಿತರೆ. ಸೊ ಹಾಗಾಗಿನೇ ಡಯಟ್ ಫುಡ್ ಅಂತೂ ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲನೂ ನಾನು ಆವಾಗವಾಗ ಮಾಡೋಣ ಅಂತ ಮಾಡ್ಕೊಂಡಿದ್ದೆ. ಬಟ್ ಆಗಿಲ್ಲ ಸ್ನೇಹಿತರೆ. ತುಂಬ ಹುಷಾರು ಯಾಕೋ ಈ ಸಲ ಅಂತೂ ಇದ್ದಿದ್ದು ನನಗೆ ತೇಜುನ್ ಸ್ಕೂಲಿಂದ ಕರ್ಕೊಬರೋಕ್ಕೂ ಕೂಡ ಆಗದೆ ಇರೋಷ್ಟು ಮಧ್ಯಾಹ್ನದ ಹೊತ್ತು ಫ್ರೆಂಡ್ಸ್ ಎಲ್ಲ ಕರ್ಕೊಬಂದುಬಿಟ್ರು. ಸೊ ನೋಡ್ತಾ ಇದ್ದೀರಲ್ವಾ, ಅಷ್ಟೊಂದು ಇದಾಗಿತ್ತು. ಬಟ್ ನನಗಂತೂ ತುಂಬ ಆಸೆ ಇದೆ ಸ್ನೇಹಿತರೆ, ನಾನು 71 ನೋಡಬೇಕು, ಏನೇ ಆಗಲಿ 71 ನೋಡಲೇಬೇಕು ಅಂತಂದ್ಬಿಟ್ಟು. ಸೊ ನೋಡೋಣ ಸ್ನೇಹಿತರೆ, ನಿಜ ಮಿಸ್ ಮಾಡಲ್ಲ. ಈ 2 ಡೇಸು, ಇವತ್ತು ನಾಳೆ ಸ್ವಲ್ಪ ನಾರ್ಮಲಾಗೆ ಬ್ಲಾಗು ಇಲ್ಲ ಫುಡ್ಡಿನ ಬಗ್ಗೆನೇ ಏನಾದರೂ ಇದು ಮಾಡ್ತಾಯಿರ್ತೀನಿ. ಮತ್ತು ಡೇ 1ಇಂದ ಮತ್ತೆ 7 ಡೇಸ್ ವೆಯ್ಟ್ ಲಾಸ್ ತೊಗೊಳ್ಳೋಣ, ಮತ್ತೆ ಇದು ಮಾಡ್ಕೊಳ್ಳೋಣ. ನನಗಂತೂ ಮತ್ತೆ 73 ನೋಡಬಾರ್ದು ಅಂದ್ಕೊಂಡೆ. ಬಟ್ ನನಗೆ ಇದೊಂದು ಬಂದುಬಿಟ್ರೆ ಮಾತ್ರ ತುಂಬ ಇದಾಗ್ಬಿಡುತ್ತೆ. ಪೀರಿಯಡ್ಸ್ ಟೈಮ್ ಅಂದರೆ ಎಲ್ರಿಗೂ ಅಷ್ಟೇ, ನನಗೊಬ್ಳಿಗೆ ಅಲ್ಲ. ಕೆಲವ್ರಿಗೆ ಕ್ರಮೇಣ 100 ಗ್ರಾಮು 200 ಗ್ರಾಮ್ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವ್ರಿಗೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮತ್ತೆ ಹೇಳ್ತಾರೆ ಅಂದ್ಕೋಬೇಡಿ, ಕೆಲವರಿಗೆ ಸ್ಟ್ರಕ್ಕಾಗೇ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಆಗಿಬಿಡುತ್ತೆ. ಅದರಲ್ಲೂ ನನಗೂ ಸ್ವಲ್ಪ ಈ ಸಾರಿ ಸ್ವಲ್ಪ ನನಗೆ ಅದೇನೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಒಂದು 4-5 ತಿಂಗಳಿಂದ ಅದೇ ಥರನೇ. ಆ 3 ದಿನ ಮಾತ್ರ ಸ್ವಲ್ಪ ನನಗೆ ಒಂಥರ ರೆಸ್ಟಲ್ಲೇ ಇರಬೇಕು ಅನಿಸುತ್ತೆ. ವಾಕಿಂಗು ಕೂಡ ಹೋಗಿಲ್ಲ ಸ್ನೇಹಿತರೆ. ನೆನ್ನೆ ಒಂದು ಸ್ವಲ್ಪ ಹೊತ್ತು ಹೋಗಿದ್ದೆ, ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಾಕಿಂಗು. ಬಾಡಿ ಅಂತೂ ಏನಂದರೆ ಏನೂ ಇದಾಗಿಲ್ವಲ್ಲ. ಸೊ ಹಾಗಾಗಿ ವೆಯ್ಟ್ ಗೇನ್ ಆಗಿರೋ ಸರ್ವೇ ಸಾಮಾನ್ಯ.
ಸೊ ನಾಳೆ ಕೂಡ ನೋಡೋಣ ವೆಯ್ಟು. ನಾಳೆಯಿಂದ ಯಥಾ ಪ್ರಕಾರ ಸ್ವಲ್ಪ ಮಾಡ್ತೀನಿ, ನೋಡೋಣ. ಆಮೇಲೆ ಬೇಕಾದರೆ ಡೇ 1ಇಂದ ಮತ್ತೆ 7 ಡೇಸ್ ಚಾಲೆಂಜ್ ಅಂತೂ ತೊಗೊತೀನಿ. ನನಗೆ ಗೊತ್ತು ಪಾಪ ನೀವು ಜಸ್ಟ್ ಯೂಟ್ಯೂಬ್ ಹೆಂಗೆ ಅಂತಂದರೆ ಸಬ್ಸ್ಕ್ರೈಬರ್ಸ್ ಅಲ್ಲ ನೀವು ನನಗೆ ಜಸ್ಟು, ಅಥವಾ ನನ್ನ ಚಾನಲ್ ನೋಡ್ತೀರಾ ಅಂತಲ್ಲ, ಆ್ಯಸ್ ಎ ಫ್ಯಾಮ್ಲಿಯಾಗಿ ಯಾವಾಗಲೂ ಟ್ರೀಟ್ ಮಾಡ್ತೀರಾ ಪಾಪ. ಬೆಳಗ್ಗೆ ಆದರೆ ಕಾಯ್ತಾ ಇರ್ತೀರಾ ಅಂತ ನನಗೂ ಕೂಡ ಗೊತ್ತು. ಸೊ ನಾನು ಯಾವಾಗಲೂ ಅಂದ್ಕೊತೀನಿ ಇದು ಜಸ್ಟ್ ಯೂಟ್ಯೂಬ್ ಅಲ್ಲ, ಅಥವಾ ಯೂಟ್ಯೂಬಲ್ಲಿ ಬರೋಂತಹ ವೀಡಿಯೋಸ್ನ ನೋಡಿ ಇಷ್ಟಪಡೋವಂಥವ್ರು ಅಂತಲ್ಲ. ಆ್ಯಸ್ ಎ ಫ್ಯಾಮಿಲಿ ನಮ್ಮ ಅಕ್ಕ ತಂಗಿರು ನಮ್ಮ ಬಗ್ಗೆ ಹೆಂಗೆ ಕಾಳಜಿ ತೋರಿಸ್ತಾರೋ, ಹೆಂಗೆ ಇದು ಮಾಡ್ತಾರೋ, ಹಾಗೆ ನನ್ನ ಥರ ಎಷ್ಟೋ ಜನ ವೆಯ್ಟ್ ಲಾಸ್ ಆಗಬೇಕು ಅಂತ ಈ ಥರ ಅಡೆತಡೆಗಳು ಬರುತ್ತೆ. ಸೊ ನನ್ನ ಥರ ವೀಡಿಯೋಸ್ ನೋಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಎಲ್ಲೋ ಒಂದು ಕಡೆ ಒಂದು 0.1% ಆದರೂ ಮೋಟಿವೇಶನ್ ಸಿಗುತ್ತೆ. ಸೊ ಇವರೇ ಮಾಡ್ತಾವ್ರೆ ನಾವು ಕೂಡ ಮಾಡೋಣ ಅನ್ನೋ ಮೋಟಿವೇಶನ್ ಸಿಗುತ್ತೆ ಅಂತ ಅಂದ್ಕೊತಾರೆ ಅಂತಲೇ ನಾನು ಯಾವಾಗ್ಲೂ ಸ್ಟಾಪ್ ಮಾಡಿದ್ರು ಕೂಡ ಮತ್ತೆ ನಾನು ನಿಜ 3-4 ದಿವಸದಿಂದ ಅಯ್ಯೋ ಮಾಡೋಕ್ಕಾಗ್ತಾ ಇಲ್ವೇ ಅಂತ ಅಂದ್ಕೊತಿದ್ದೆ. ಏನು ಗೊತ್ತಾ, ಈ ಟೈಮಲ್ಲಿ ಒಂಥರ ಕ್ರೇವಿಂಗ್ಸು ಕೂಡ ಹಂಗೆ ಹಿಂಗೆ ಇರುತ್ತಾ. ನನಗಂತೂ ಡಾರ್ಕ್ ಚಾಕ್ಲೇಟ್ ಬೇಕೇ ಬೇಕು ಈ ಟೈಮಲ್ಲಿ, ಅದು ಬೇರೆ ಇದ್ದೇ ಇರುತ್ತೆ ಯಾವಾಗಲೂ ಅಷ್ಟೇ. ಅದು ಇತ್ತೀಚಿನ ದಿನಗಳಲ್ಲಿ ಏನೋ ಇಲ್ಲದೇ ಇರೋವೆಲ್ಲ ಬಂದು ಬಾಡಿಗೆ ಸೇರ್ಕೊಂಡಂಗೆ ಆಗ್ತಾಯಿದೆ. ಸ್ವಲ್ಪ ಸ್ವೀಟ್ ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಲ್ಲ, ನಿಜ ತುಂಬ ದಿನ ಆಗೋಯ್ತು. ಯಾರ ಮನೆಗಾದರೂ ಹೋದರೆ ಫೋರ್ಸ್ ಮಾಡಿದ್ರೆ ಕಾಫಿ ಟೀ ತೊಗೊತೀನಿ. ನಮ್ಮ ಮನೆಗೆ ಯಾರಾದರೂ ಬಂದರೆ ನಾನು ಮಾಡಿಕೊಟ್ರೆ ಒಂದು ಸ್ವಲ್ಪ ಅಷ್ಟೇ. ತುಂಬ ದಿನ ನಾನು ಲಾಸ್ಟು 2 ಇಯರ್ಸ್ 3 ಇಯರ್ಸ್ ಆಗೋಯ್ತು ಅನಿಸುತ್ತೆ ಡೈಲಿ ಎದ್ದಿದ ತಕ್ಷಣ ಕಾಫಿ ಕುಡಿಯೋದು, ಇಲ್ಲ ಸಾಯಂಕಾಲ ಕಾಫಿ ಕುಡಿಯೋದು. ಆಲ್ಮೋಸ್ಟ್ 2 to 3 ಇಯರ್ಸ್ ಆಗೋಯ್ತು. ಕಾಫಿನೇ ಕುಡಿಯಲ್ಲ ನಾನು, ಯಾವಾಗಾದರೂ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಆ ಥರ ಕುಡಿತೀನಿ. ಸೊ ಇವತ್ತು ಕೂಡ ಅಷ್ಟೇ ಬೆಳಗ್ಗೆಯಿಂದ ಚೆನ್ನಾಗಿ ಮಾಡಿದೆ, ಸಾಯಂಕಾಲ ಆಗ್ತಾ ಯಾಕೋ ಒಂದು ಸ್ವಲ್ಪ ಇದಾಗೋಯಿತು. ಡಯಟ್ ಮಾಡ್ತಾಯಿದ್ದೀನಿ ಇಲ್ಲ ಅಂತ ಅಂದಿಲ್ಲ, ಇಲ್ಲ ಒಂದು ಕಡೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ಹಾಗಾಗಿನೇ ಇನ್ನೇನಿಲ್ಲ. ಬಟ್ ಇವತ್ತು ವೀಡಿಯೋ ನೆನ್ನೆನೂ ಕೂಡ ನಾನು ನೆನ್ನೆದಿದೆಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಇತ್ತು, ಒಂದು 5 ಮಿನಿಟ್ಸು 6 ಮಿನಿಟ್ಸು ಇತ್ತು. ಸೊ ಆ ಕಡೆ ಅಂದ್ಕೊಂಡೆ ಮತ್ತೆ ಅಯ್ಯೋ ಬಿಡು ಅಂತ, ನನಗೆ ಒಂಥರ ಮಂಕು ಬಿಡ್ದಂಗೆ ಒಂಥರ ಏನೋ ಒಂಥರ ಇತ್ತು. ಸೊ ಹಾಗಾಗಿ ಇವತ್ತಾದರೂ ವೀಡಿಯೋ ಎಡಿಟ್ ಮಾಡೋಣ ಅಂತ ಇವತ್ತು ಕೂಡ ಸ್ಟಿಚ್ ಮಾಡಿದೆ ಸ್ನೇಹಿತರೆ. ನೆನ್ನೆ 1-2 ಬ್ಲೌಸಸ್ಸು, ಇವತ್ತೊಂದು 2 ಬ್ಲೌಸಸ್ಸು, ನಾಳೆನೂ ಇದೆ. ಈ ವೀಕೆಲ್ಲ ಸ್ವಲ್ಪ ಬ್ಯುಸಿನೇ, ದಿನಕ್ಕೊಂದು 3 ಇದೆ. ಎಲ್ಲ ಹೊಲ್ದ್ಬಿಟ್ರೆ ಆಯಿತು ನನಗೂ ಕೂಡ. ನೋಡೋಣ, ಚೆನ್ನಾಗಿ ಇದು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ಹೆಂಗೋ ಆದರೆ ಸಾಕು. ನನಗೂ 71 ನೋಡ್ಬಿಡ್ತೀನೇನೋ ಅಂದ್ಕೊಂಡೆ, ಅಷ್ಟರೊಳಗೆ ಇದು ಬೇರೆ ಆಗೋಯ್ತಲ್ಲ ಅಂತ ಬೇಜಾರಾಯಿತು. ಇಟ್ಸ್ ಓಕೆ. ಮತ್ತು ವೆಯ್ಟ್ 73 ನೋಡೋದ್ನಲ್ಲ ಅನ್ನೋದು ಕೂಡ ಬೇಜಾರಿದೆ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಈ ಥರ ಆಗೋದು ನನ್ನೊಬ್ಬಳಿಗೆ ಅಲ್ಲ ಸ್ನೇಹಿತರೆ, ಎಷ್ಟೋ ಜನಕ್ಕಾಗುತ್ತೆ. ನಾನು ಯಾವಾಗಲೂ ಅನ್ನಲ್ವಾ, ಎಷ್ಟೋ ಜನ ಪಾಪ ಮಾಡಿ ಎಷ್ಟೋ ಯೂಟ್ಯೂಬಲ್ಲೇ ವೀಡಿಯೋಸ್ ಮಾಡ್ತಾ ಇರ್ತಾರೆ, ಸಡನ್ನಾಗಿ ಇದಾಗ್ಬಿಡ್ತಾರೆ ನೋಡಿ, ಮತ್ತೆ ವ್ಲಾಗ್ಸ್ ಅನ್ನೋದೇ ಅಪ್ಲೋಡ್ ಮಾಡ್ತಾ ಇರಲ್ಲ. ಸುಮಾರು ಜನ ನೋಡಿದ್ದೀನಿ ನಾನು ಡಯಟ್ ವ್ಲಾಗ್ಸ್ನ. ಪಾಪ ನನ್ನ ಥರನೇ ಇರ್ಬೋದು, ಮತ್ತು ಅವ್ರಿಗೆ ನನ್ನ ಥರ ಇದು ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ ಪಾಪ, ಮತ್ತೆ ಮನ್ಸು ಮಾಡಿದ್ರೆ ಬರ್ಬೋದು. ಬಟ್ ನನಗೆ ಏನು ಗೊತ್ತಾ, ನಾನು ಆಗಲೇಬೇಕು, ಅಟ್ ಎನಿ ಕಾಸ್ಟ್ ಆಗಲೇಬೇಕು ಅಂತ ಒಂದು ಛಲ ಇದೆ. ಮಧ್ಯದಲ್ಲಿ ಈ ಥರ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಮುಂದಕ್ಕೆ ಹೋಗ್ತೀವಿ ಅನ್ನೋ ಪ್ರತಿಫಲ. ಈಗ ಆಲ್ರೆಡಿ ನೋಡಿ 75ಗೆ ಹೋಗ್ಬಿಟ್ಟಿದ್ದೆ, ಹಂಗೋ ಹಿಂಗೋ 72ಗೆ ಬಂದಿದ್ದೆ. ಆಲ್ಮೋಸ್ಟ್ ಒಂದು 3 kgs ಕಮ್ಮಿ ಆಗಿದ್ದೆ. ಮತ್ತು ಈಗ ಒಂದು 1-1.5 kg ಜಾಸ್ತಿ ಆಗಿದ್ದೀನಿ. ಇಟ್ಸ್ ಓಕೆ, ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮತ್ತೆ 1 ವೀಕು ಆ ಥರ. ಇನ್ನು ಇವತ್ತು ಫ್ರೆಂಡು ಬೆಳಗ್ಗೆನೇ ಮೊಟ್ಟೆ ತಿಂದಿದ್ದೆ, ಪಪ್ಪಾಯ ತಿಂದಿದ್ದೆ ನೋಡಿದ್ರಲ್ಲ. ಮಧ್ಯಾಹ್ನಕ್ಕೆ ಸೋಯಾ ಚಂಕ್ಸ್ ಇದು ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ಪುಳಿಯೋಗರೆ ಸ್ವಲ್ಪ ತೊಗೊಂಡಿದ್ದೆ, ಒಂದು 100 ಗ್ರಾಮ್ಸ್ ಅಷ್ಟು ಕೂಡ ಇಲ್ಲ, ಅದಕ್ಕಿಂತ ಕಮ್ಮಿ. ಸೊ ಆಮೇಲೆ ಸೋಯಾ ಚಂಕ್ಸ್ ತೊಗೊಂಡಿದ್ದೆ ಪುಳಿಯೋಗರೆ ಜೊತೆಗೆ. ಸೊ ಇನ್ನು ನೈಟಿಗೆ ಗಂಜಿ ಮಾಡ್ಕೊಂಡು ಕುಡಿತೀನಿ. ಈಗ ರಾಗಿ ಹಿಟ್ಟು ಬೀಸ್ಕೊಬಂದಿದ್ದೀನಿ. ಸೊ ಸ್ವಲ್ಪ ಪ್ಲಾನಿಂಗ್ ಇದೆ, ಇನ್ಮೇಲೆ ಡೈಲಿ ನೈಟ್ಗೆ ಬರೀ ರಾಗಿ ಗಂಜಿ ಕುಡಿದು ಡಿನ್ನರ್ ಮುಗಿಸೋಣ ಅಂತ ಅಂದ್ಬಿಟ್ಟು. ಸೊ ಏನೇ ಆಗಲಿ ಇನ್ಮೇಲೆ ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮತ್ತೆ ಕ್ವಿಕ್ಕಾಗಿ ಮಾಡಬೇಕು ಡಯಟು ಅಂತ. ಇನ್ನು ಇದಾಗೋದ್ರೆ ಮತ್ತೆ ನೆಕ್ಸ್ಟು ಒಂದು 1 ಮಂತ್ವರೆಗೂ ನನಗೂ ಕೂಡ 1 ಮಂತ್ ಇಲ್ಲ, ನೆಕ್ಸ್ಟ್ ಪೀರಿಯಡ್ಸ್ ಬರೋವರೆಗೂ ಯಾವ ಪ್ರಾಬ್ಲಮ್ ಇರೋಲ್ಲ. ಅಷ್ಟೊತ್ತಿಗೆ ಒಂದು 2-3 kg ಇಳಿಸ್ಕೊಬಿಟ್ರೆ ಅಲ್ವಾ, ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದು 3-4 kg ಇಳಿಸ್ಕೊಂಡ್ರೆ ಆರಾಮಾಗಿ ಆಗೋಗುತ್ತೆ. ನಮ್ಮ ಟಾರ್ಗೆಟ್ ಇಷ್ಟು ದಿನದಲ್ಲೇ ಆಗಬೇಕು ಅಂತಂದರೆ ಈ ಥರ ಎಲ್ಲ ಅಡೆತಡೆಗೆ ನನಗೆ ಅನಿಸುತ್ತೆ ಅಯ್ಯೋ ಏನೋ ಅಂತ. ಇನ್ನೊಂದು ಮುಖ್ಯವಾಗಿ ಬಾಯಿ ಕಟ್ಟಬೇಕು ಯಾವಾಗಲೇ ಆಗಲಿ.
ಬಾಯಿ ಕಟ್ಟಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನನಗೆ ಈ 3-4 ಡೇಸಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತು ಅನಿಸುತ್ತೆ. ಹುಷಾರು ಬೇರೆ ಇರಲಿಲ್ವಲ್ಲ, ಅಯ್ಯೋ ಹೋಗಿ ಯಾರು ಡಯಟ್ ಫುಡ್ ಮಾಡ್ಕೊಳ್ಳೋರು ಅಂತ ಒಂದು ಸ್ವಲ್ಪ ಹಾಗೆ ಹೀಗೆ ಇದು ಮಾಡ್ಕೊಂಡು ಮನೇಲಿರೋದೇ ತಿನ್ನೋದು ಆ ಥರ ಈ ಥರ ಎಲ್ಲ ಮಾಡಿದ್ನಲ್ಲ, ಸ್ವಲ್ಪ ಕಂಟ್ರೋಲ್ ತಪ್ಪಿದೆ. ಮತ್ತು ನಾನು ಡೇ 1ಇಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಆಟೋಮೆಟಿಕ್ಲಿ ಅದೆಲ್ಲ ಇದಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿನೇ ನನಗೆ ಗೊತ್ತು ಪಾಪ, ನನಗೆ ಅದೇ ಬೇಜಾರಾಗ್ತಿತ್ತು ಪಾಪ. ನಾನು ನೋಡಿ ಪಾಪ ಹಂಗೋ ಹಿಂಗೋ ಮಾಡ್ತಾ ಇರ್ಬೋದು. ಏನು ಗೊತ್ತಾ, ಒಬ್ರು ನೋಡ್ತಾ ಇರ್ತೀವಿ, ನಾನು ಕೂಡ ತುಂಬ ಜನನ ಆ ಥರ ನೋಡ್ತೀನಿ. ಈ ಥರ ಡಯಟ್ ವ್ಲಾಗ್ ಆಗ್ತಾ ಇರ್ತಾರೆ, ಸಡನ್ನಾಗಿ ಸ್ಟಾಪ್ ಆಗಿಬಿಟ್ರೆ ಅಯ್ಯೋ ಯಾಕೆ ಇವತ್ತು ಅವ್ರ ವೀಡಿಯೋ ಬಂದಿಲ್ಲ ಅಂತ ಸ್ವಲ್ಪ ದಿನಗಳ ಮುಂದೆ ನಾನು ಹೇಳೋದು. ಕೆಲವ್ರದ್ದು ಫಾಲೋ ಮಾಡ್ತಾ ಇರ್ತೀವಲ್ಲ, ಸೊ ಅಂಥವ್ರದ್ದು ಬರಲ್ವಲ್ಲ ಅಂತ ಫೀಲ್ ಆಗುತ್ತೆ. ಸೊ ಅದೇ ಥರನೇ ನೀವು ಕೂಡ ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊತೀರ ಅಂತ ತುಂಬ ಇದು ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಓಕೆ, ಆದಷ್ಟು ಇವತ್ತು ನಾಳೆ ನಾರ್ಮಲ್ ಏನೇನು ತಿಂದೆ, ಎಷ್ಟು ವೆಯ್ಟ್ ಇದೆ ಅಂತ ತೋರಿಸ್ತೀನಿ. ನನ್ನಿಂದ ಸಾಧ್ಯ ಆದರೆ ನಾಳೆಯಿಂದನೇ ಡೇ 1 ಡಯಟ್ ಅನ್ನೋದನ್ನು ಸ್ಟ್ರಿಕ್ಟಾಗಿ ಮಾಡೋಕ್ಕಾಗಲಿಲ್ಲ ಅಂದರು ನನಗೇನು ಗೊತ್ತಾ, ಒಂದು 7 ಡೇಸಲ್ಲಿ ಒಂದಿಷ್ಟು ರಿಸಲ್ಟ್ ನೋಡಬೇಕು ಅನ್ನೋದಿರುತ್ತಲ್ವ. ಸೊ ಹಾಗಾಗಿ ನೋಡೋಣ. ಈ ವೀಕ್ ಅಂತೂ ಎಷ್ಟು ಕಮ್ಮಿ ಆಗಿದ್ನೋ ಅಷ್ಟೇ ಮತ್ತೆ ಜಾಸ್ತಿ ಆಗಿದ್ದೀನಲ್ವಾ. ಸೊ ಹಾಗಾಗಿ ನೋಡೋಣ ಆದಷ್ಟು ಬೇಗ ನಾಳೆ ಇಲ್ಲ ನಾಳಿದ್ದು ಡೇ 1 ಡಯಟ್ ಅಂತೂ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದು ಮಾಡ್ಕೊಂಡು ಡಯಟ್ ನೀಟಾಗಿ ಮಾಡ್ಕೊಂಡು ಹೋಗೋಣ, ಓಕೆನಾ. ಸೊ ಮಿಸ್ ಅಂತೂ ಮಾಡಲ್ಲ ಸ್ನೇಹಿತರೆ, ನಾಳೆ ಇಲ್ಲ ನಾಳಿದ್ದು, ಓಕೆನಾ. ನಾಳೆ ಕೂಡ ಡಯಟ್ ವ್ಲಾಗ್ ಮಾಡ್ತೀನಿ, ನಾರ್ಮಲಾಗಿ ಏನು ಮಾಡಿದ್ದೀನಿ ಏನು ಅನ್ನೋದಿದ್ದೇ ಇರುತ್ತೆ. ಸೊ ನೋಡ್ಕೊಂಡು ಬೇಕಾದರೆ ಇದು ಮಾಡ್ಕೊಳ್ಳೋಣ, ಓಕೆನಾ. ಇನ್ನೇನಿಲ್ಲ ಸ್ನೇಹಿತರೆ, ಯಾವಾಗಲೂ ಇದೇ ಹೇಳ್ತಾರೆ ಅಕ್ಕ ಅಂತ ಮಾತ್ರ ಬೇಜಾರು ಮಾಡ್ಕೋಬೇಡಿ. ನನಗೂ ಅದೇ ಪ್ರಾಬ್ಲಮ್ಮು. ಏನು ಮಾಡ್ತೀರಾ, ನನಗೂ ಸ್ವಲ್ಪ ಮುಜುಗರ ಆಗಿಬಿಡುತ್ತೆ. ಅಯ್ಯೋ ನಾನು ಚೆನ್ನಾಗೇ ಮಾಡ್ಕೊಂಡು ಹೋಗ್ತಿದ್ನಲ್ಲಪ್ಪ ಅಂತ ಅನ್ನಿಸುತ್ತೆ. ಮಧ್ಯದಲ್ಲಿ ಅವು ಇವು ಬರೋದಕ್ಕೆ ಹಿಂಗಾಯ್ತಲ್ಲಪ್ಪ ಅಂತ ಕೂಡ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇದು ಎಲ್ಲರ ಲೈಫಲ್ಲೂ ಬರೋವಂಥದ್ದೇ, ಅಡೆತಡೆಗಳೆಲ್ಲನೂ ಬರೋದೆ. ಎಲ್ಲ ಮುಂಚೆ ನೆನ್ನೆ ಸ್ವಲ್ಪ ಮೊನ್ನೆ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಟ್ಕೊಂಡಿದ್ದೆ ಸ್ನೇಹಿತರೆ. ನೋಡಿ ಡಯಟ್ ಫುಡ್ಗೋಸ್ಕರನೇ ಸುಮಾರಷ್ಟು ಮಾಡ್ಕೊತೀನಿ. ಆದರೂ ನಾನು ತಿನ್ನೋದೆಲ್ಲ ಒಳ್ಳೆ ಫುಡ್ಡೇ ತಿಂತೀನಲ್ವ, ಆದರೂ ಯಾಕೆ ವೆಯ್ಟ್ ಗೈನ್ ಆಯಿತು ಅಂತ ಕೂಡ ಬೇಜಾರಾಗುತ್ತೆ. ಆಮೇಲೆ ನಾನೇ ಅರ್ಥ ಮಾಡ್ಕೊತೀನಿ, ಮೇ ಬಿ ನನ್ನ ಒಂದು ಬಾಡಿ ವೇರಿಯೇಷನ್ ಈ ಟೈಮಲ್ಲಿ ವೇರಿಯೇಷನ್ ಜಾಸ್ತಿ ಆಗಿದೆ, ಸೊ ಹಾಗಾಗಿ ಇರಬಹುದು ಅಂತ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ. ಸೊ ನಾಳೆಯಿಂದ ಯಥಾ ಪ್ರಕಾರ ಇಲ್ಲ ನಾಳಿದ್ರಿಂದ ಡೇ 1 ಡಯಟ್ ಅಂತೂ ನಾಳೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ, ಒಂದು ದಿನ ಕಂಟ್ರೋಲಲ್ಲಿ ಇರ್ತೀನಿ, ಮತ್ತು ನಾಳಿದ್ರಿಂದ ಡೇ 1 ಡಯಟ್ ಅಂತೂ ಸ್ಟಾರ್ಟ್ ಆಗುತ್ತೆ ಮತ್ತೆ 7 ಡೇಸ್ದು, ಓಕೆನಾ. ಸೊ ಇದಾಗಿತ್ತು ಇವತ್ತು ನಿಮಗೆ ಈ ಥರದ್ದೊಂದು ವಿಷಯ ಎಲ್ಲ ಶೇರ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾಳೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.